ನಮಸ್ಕಾರ ದೇವರು. ಡಾಕ್ಟರ್ ಬ್ರೋ ತಿಂಗಳಿಗೆ ಲಕ್ಷಾನುಗಟ್ಟಲೆ ದುಡಿಯುತ್ತಾರೆ. ಇದು ಮಾತ್ರ ಎಲ್ಲರಿಗೂ ಗೊತ್ತೇ ಇದೆ. ನೀವು ಯಾವಾಗಾದರೂ ಲೆಕ್ಕ ಮಾಡಿದ್ದೀರಾ ಏನು? ಯಾವಾಗಿಂದ ಡಾಕ್ಟರ್ ಬ್ರೋ ಮೊದಲನೇ ವಿಡಿಯೋ ಹಾಕಿದ್ದಾರೆ ಅವಾಗಿಂದ ಹಿಡಿದು ಇವಾಗಿನ ತನಕ ಅವರು ಯೂಟ್ಯೂಬ್ ಇಂದ ಎಷ್ಟು ಹಣ ದುಡಿದ್ದಾರೆ ನಿಮಗೆ ಗೊತ್ತಾ? ಈ ಸಂಖ್ಯೆ ಇಷ್ಟು ದೊಡ್ಡದಿದೆ ಎಂದರೆ ನೀವು ಆಶ್ಚರ್ಯವಾಗಿ ಬಿಡುತ್ತೀರಿ. ಬನ್ನಿ ಲೆಕ್ಕ ಮಾಡೋಣ. ಡಾಕ್ಟರ್ ಬ್ರೋ ಅವರ ಲೈಫ್ ಟೈಮ್ ವ್ಯೂಸ್ ಆಗಿರುವುದು 357 ಮಿಲಿಯನ್ ವ್ಯೂಸ್ ಆಗಿದೆ. ಈ ವ್ಯೂಸ್ಗಳ ಆಧಾರದ ಮೇಲೆ ಹಣ ತೆಗೆಯುವುದು ಅಷ್ಟು ಸುಲಭವಾದ ಕೆಲಸವಲ್ಲ. 2020ರಲ್ಲಿ ಡಾಲರ್ನ ಬೆಲೆ ಬೇರೆ ಇತ್ತು, ಇವಾಗ ಬೇರೆ ಇದೆ ಡಾಲರ್ನ ಬೆಲೆ. ಅದರ ಜೊತೆಗೆ RPM ರೆವೆನ್ಯೂ ಪರ್ ಮೈಲ್ ಇದೂ ಸಹ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತದೆ. ಲಾಕ್ ಕೆಟಗರಿಯ ಮೇಲೆ $0.25 ಇಂದ ಹಿಡಿದು $0.90 ಮಧ್ಯದಲ್ಲಿ ಯೂಟ್ಯೂಬ್ ಇವರಿಗೆ ಇಷ್ಟು ಹಣ ಅಂತೇಳಿ ಕೊಡುತ್ತದೆ. ಯಾಕೆಂದರೆ ಈ ವ್ಯೂಸ್ಗಳು 5 ರಿಂದ 6 ವರ್ಷ ಹಳೆಯ ವ್ಯೂಸ್ ಆಗಿರುವುದರಿಂದ ಅದಕ್ಕೆ ನಾವು ಒಂದು ಬ್ಯಾಲೆನ್ಸ್ RPM ತೆಗೆದುಕೊಳ್ಳೋಣ. $0.40 ತೆಗೆದುಕೊಂಡರೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿರುತ್ತದೆ. ಇವತ್ತಿನ $1ನ ಬೆಲೆ ಅಂದಾಜು $94 ಇದೆ. $0.40 ಬೆಲೆ ಆಯಿತು $37 ಪ್ರತಿ 1000 ವ್ಯೂಸ್ಗೆ. ಪ್ರತಿ 1000 ವ್ಯೂಸ್ಗೆ $37 ಅಂದರೆ ಇವಾಗ ಬನ್ನಿ ಲೆಕ್ಕ ಮಾಡೋಣ. 35 ಕೋಟಿ 70 ಲಕ್ಷ ಇದನ್ನು 1000 ವ್ಯೂಸ್ ರಿಂದ ಭಾಗಿಸಿದಾಗ 3,57,000 ಯೂನಿಟ್ಸ್ ಆಗುತ್ತೆ. 3,57,000 ಇಂಟು 37 ಗುಣಾಕಾರ ಮಾಡಿದರೆ ಟೋಟಲ್ ಹಣ ಆಗುತ್ತೆ 1,32,00,000 ರೂಪಾಯಿ ಇಂಡಿಯನ್ ಹಣದಲ್ಲಿ. ತಡೀರಿ, ಇಲ್ಲಿಗೆ ಮುಗಿದಿಲ್ಲ ಕತೆ. ಇದು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಬಹಳಷ್ಟು ಕಡಿಮೆ RPM ಇದ್ದಾಗ. ಡಾಕ್ಟರ್ ಬ್ರೋ ಅವರ ವಿಡಿಯೋಸ್ ಆಗಿರುತ್ತವೆ 20 ರಿಂದ 25 ನಿಮಿಷದವರೆಗೆ. ಡಾಕ್ಟರ್ ಬ್ರೋ ಅವರು ವಿದೇಶಗಳ ವಿಡಿಯೋ ಮಾಡುವುದರಿಂದ ವಿದೇಶಿಗರು ಆ ದೇಶದಲ್ಲಿ ಇದ್ದುಕೊಂಡು ನೋಡಿದರೆ, ಉದಾಹರಣೆ ಅಮೆರಿಕ, ಯುರೋಪ್ ಅಥವಾ ದುಬೈನ ಕನ್ನಡಿಗರು ಅಲ್ಲಿ ಇದ್ದು ನೋಡಿದರೆ ಅವರ ವಿಡಿಯೋ RPM ಇನ್ನೂ ಹೆಚ್ಚಾಗಿ ಬರುತ್ತದೆ. ಅಷ್ಟೇ ಅಲ್ಲ, ಇವರು ಬ್ರ್ಯಾಂಡ್ ಪ್ರಮೋಷನ್ ಅವಾಗೂ ಸಹ ಹಣ ಬರುತ್ತೆ. ಆದರೆ ಡಾಕ್ಟರ್ ಬ್ರೋ ಅವರು ಎಷ್ಟು ದುಡಿಯುತ್ತಾರೋ ಅಷ್ಟು ಖರ್ಚು ಮಾಡುತ್ತಾರೆ. ಅಂದರೆ ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಅವರ ಆದಾಯ ಎಷ್ಟು ಅನ್ನೋದಕ್ಕಿಂತ ಅವರು ಪಡುವ ಶ್ರಮ ಎಷ್ಟು ಅನ್ನುವುದು ಬಹಳ ಮುಖ್ಯವಾಗುತ್ತದೆ. ಒಬ್ಬರೇ ಕ್ಯಾಮ್ರಾ ಹಿಡಿದುಕೊಂಡು ಅಪರಿಚಿತ ದೇಶಗಳಲ್ಲಿ ರಿಸ್ಕ್ ತೆಗೆದುಕೊಂಡು ನಮಗಾಗಿ ವಿಡಿಯೋ ಮಾಡುತ್ತಾರೆ. ಅವರ ಒಂದು ಈ ಸಾಧನೆಗೆ ಹಣಕ್ಕಿಂತ ಹೆಚ್ಚಾಗಿ ಕನ್ನಡಿಗರ ಪ್ರೀತಿ ದೊಡ್ಡದು. ನಿಮಗೆ ಡಾಕ್ಟರ್ ಬ್ರೋ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಯಾರು ಅಂತ ಕಮೆಂಟ್ ಮಾಡಿ ಅವರ ಒಂದು ಆದಾಯ ತಿಳಿದುಕೊಳ್ಳೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.